ಆ ಕಾಲದ ಸಾಹಿತ್ಯಿಕ ಬ್ರಿಟಿಷ್ ರೆಕಾರ್ಡೇ ಇದೆ, ಗೆಜೆಟಿಯರ್ ಉಲ್ಲೇಖ ಇದೆ. ಮತ್ತೆ ಆತ ಬ್ರಿಟಿಷರನ್ನು ಸೋಲಿಸಿ ಅವರಿಂದ ಕಪ್ಪಗಾಣಿಕೆಯನ್ನು ಪಡ್ಕೊಳ್ತಾನೆ. ಬ್ರಿಟಿಷ್ ಕಾಲದ ಅನೇಕ ರಿಪೋರ್ಟ್ಗಳು, ಸೋರ್ಸಸ್ಗಳು, ಅನೇಕ ಮಾಹಿತಿಗಳು ಈ ಮಾತಿಗೆ ಪೂರಕವಾಗಿ ದಾಖಲೆಯಾಗಿ ನಮಗೆ ಸಿಗುತ್ತದೆ. ಇವನು ಒಳ್ಳೆಯ ರಾಜನೇ ಆಗಿದ್ದ, ಆದರೆ ಇವನ ಕಾಲದಲ್ಲಿ ಇದು ಪತನ ಆಗಿದ್ದು ಹೈದರಲಿಯಿಂದ. ಮೈಸೂರಿನ ಹೈದರಲಿ ಆ ಕಾಲಕ್ಕೆ ಆಳ್ವಿಕೆಗೆ ಬಂದಾಗ ಮೊದಲು ಮಾಡಿದ ಕೆಲಸ ಏನು ಗೊತ್ತೇ? ಕರ್ನಾಟಕದಲ್ಲಿ ಇದ್ದ ಕೆಲವು ಪ್ರಮುಖ ಪಾಳೆಗಾರರನ್ನು ಸೋಲಿಸಿ ಮಟ್ಟ ಹಾಕಿದ್ದು ಫಸ್ಟ್ ಅವನು ಮಾಡಿದ ಕೆಲಸ. ಶೌರ್ಯದ ಕೊರತೆ ಏನಿರಲಿಲ್ಲ, ಶೌರ್ಯ ಸಾಕಷ್ಟಿತ್ತು ಹೇಳೋದು ಗೊತ್ತಾಗಿದೆ. ಬ್ರಿಟಿಷರನ್ನು ಸೋಲಿಸಿದ್ದು ಸಾಕಷ್ಟಿದೆ, ಆದರೆ ಸೈನ್ಯದ ಕೊರತೆ ಕಾರಣ ಆಗಿತ್ತು. ಸಹಜ, ಅವನು ಹೈದರಲ್ಲಿದ್ದು ದೊಡ್ಡ ಸೈನ್ಯ ಇತ್ತು, ಇವರದ್ದು ಸಣ್ಣ ಸೈನ್ಯ. ಅವರದ್ದು ಮತ್ತು ಪರಿಷ್ಕೃತ ಸೈನ್ಯ ಆಗಿತ್ತು, ಇವರದ್ದು ಸಾಂಪ್ರದಾಯಿಕ ಸೈನ್ಯ ಇತ್ತು. ಆ ಪರಿಷ್ಕರಣೆ, ಬೃಹತ್ ಗಾತ್ರ ಇವೆರಡೂ ಇವರ ಸೋಲಿಗೆ ಕಾರಣ ಆಯಿತು.